ಈ ದಿನದ ಮೊದಲ ಟಾಪ್ ಸ್ಟೋರಿ, ದೊಡ್ಡೋರಿಗೆ ಲಾಟ್ರಿ, ಚಿಕ್ಕೋರಿಗೆ ಬಂಪರ್. ಏನಪ್ಪಾ 10+10 DKಶಿ ಸಂಪುಟ ವೆರಿ ವೆರಿ ಡಿಫ್ರೆಂಟು. ಯಾವ ಕಾರಣಕ್ಕಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ 1. ಎಸ್, ದೊಡ್ಡೋರಿಗೆ ಲಾಟ್ರಿ, ಚಿಕ್ಕೋರಿಗೆ ಬಂಪರ್. ಏನಿದು ಕ್ಯಾಬಿನೆಟ್ ವಿಚಾರ ರೀ, ಬೇರೆ ಏನಲ್ಲ. ಆದರೆ ಯಾಕೋ ಇದು ಸಿಕ್ಕಾಪಟ್ಟೆ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಇರೋಬರ ಆಕಾಂಕ್ಷಿಗಳೆಲ್ಲ ಈ ಬಾರಿ ನಂಗೆ ಮಂತ್ರಿ ಪಟ್ಟ ಸಿಗುತ್ತೆ, ನಿಂಗೆ ಮಂತ್ರಿ ಪಟ್ಟ ಸಿಗುತ್ತೆ ಅಂತ ಬಹಳ ಖುಷಿಯಲ್ಲಿದ್ದಾರೆ. ಆದರೆ ನಿಜಕ್ಕೂ ಕೂಡ ಖುಷಿ ಇರುವಂಥ ಸೀಟ್ಗಳು ಎಷ್ಟು ರೀ? 20 ಅಲ್ವಾ? ಓವರ್ ಆಲ್ ಸೈಜ್ 34 ಮುಖ್ಯಮಂತ್ರಿ ಸೇರಿ. ಆದರೆ ಈಗ 13 ಸಚಿವರಿದ್ದಾರೆ. ಇನ್ನುಳಿದಂಥ 20 ಸ್ಥಾನಗಳಿಗೆ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ, ಅದು ನಿಮಗೂ ಕೂಡ ಗೊತ್ತಿದೆ. ಆದರೆ ಈ ಲಾಬಿಯಲ್ಲಿ ಲಾಭ ಪಡೆದುಕೊಳ್ಳುವಂಥವ್ರು ಯಾರು ಅನ್ನೋದನ್ನ ನಾವು ನೋಡಬೇಕಾಗಿದೆ. ಎಸ್, ಅದಕ್ಕೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ನ್ಯೂಸ್, ಇಂಟ್ರೆಸ್ಟಿಂಗ್ ಸ್ಟೋರಿ, ದಟ್ ಇಸ್ ದ ಟಾಪ್ ಸ್ಟೋರಿ. ಎಸ್, ಲೆಟ್ಸ್ ಗೋ ಫಾರ್ ಇಟ್. ನಾಳೆ ಮಧ್ಯಾಹ್ನ ಪದಗ್ರಹಣ ಬಹುತೇಕ ಪಕ್ಕ. ಶಪಥ ಗ್ರಹಣ, ಪದಗ್ರಹಣ, DK ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಯಾಗಿದೆ ಅನ್ನುವ ಸುದ್ದಿ ಈಗ ಪಕ್ಕ ಆಗಿದೆ. 49 ದಿನಗಳ ಬಳಿಕ, ಅಫ್ಕೋರ್ಸ್ ಹಾಫ್ ಸೆಂಚುರಿ. ಒಂದು ಸಿಹಿ ಸುದ್ದಿ ಬಂದಿದೆ. 50 ದಿನಗಳ ಹತ್ತತ್ರ ಬಂದಿದೆ. 20 ಹೊಸ ಸಚಿವರ ಪಟ್ಟಿಗೆ ರಾಹುಲ್ ಗಾಂಧಿ ಅಂತಿಮ ಮುದ್ರೆಯನ್ನ ಹಾಕಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರುತ್ತೆ. ಹೌದು, ಕರೆಕ್ಟು. ಲೋಕಭವನದ ಗಾಜಿನ ಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ ನಾಳೆನೆ. ಅಶ್ವವೇಗದಲ್ಲಿ ಆ ಪ್ರತಿ ಕೂಡ ಈಗ ಸಿಕ್ಕಿದೆ. ಅಂದರೆ ನಾಳೆ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಟಾಪ್ ಸ್ಟೋರಿ. ಎಸ್, ಯಾರಿಗೆ ಅದೃಷ್ಟ, ಯಾರಿಗೆ ಶಾಕ್ ಆಗುತ್ತೆ, ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. 10+10 ಸೂತ್ರದ ಅಡಿಯಲ್ಲಿ CM DK ಶಿವಕುಮಾರ್ ಒಂದು ಸಂಪುಟವನ್ನ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಆದೇಶದ ಪ್ರತಿ. ಕರ್ನಾಟಕ ರಾಜ್ಯದ ನೂತನ ಸಚಿವರುಗಳ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಲೋಕಭವನದ ಗಾಜಿನ ಭವನದಲ್ಲಿ ಅಗತ್ಯ ವ್ಯವಸ್ಥೆ ಮಾಡುವ ಬಗ್ಗೆ, ದಸ್ ಇಸ್ ದ ಸಬ್ಜೆಕ್ಟ್, ವಿಷಯ ಅದು. ಓಕೆ, ತಮ್ಮ ನಂಬುಗೆಯ ಕಾರ್ಯದರ್ಶಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರ ಒಂದು ಸಹಿ ಇರುವಂಥ ಪ್ರತಿ ಇದು. ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವಂಥ ಒಂದು ಆದೇಶದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ದಿಸ್ ಇಸ್ ಕನ್ಫರ್ಮ್ಡ್. ನಾಳೆ ಪ್ರಮಾಣ ವಚನ ಸಮಾರಂಭ ಇರುತ್ತೆ. ಈಗ ಪಾಯಿಂಟ್ ಏನು, ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಅದಲ್ಲ, ಆಯ್ತು ರೀ, ಸಮಾರಂಭ ಆಯ್ತು. ಯಾರ್ಯಾರು ಇರ್ತಾರೆ ಸಂಪುಟದಲ್ಲಿ? ಆ 20 ಸಚಿವರು ಯಾರು? ಯಾವ ಕೋಟಾದವರು ಅಲ್ವಾ? ಆ ಸಮುದಾಯ, ಈ ಸಮುದಾಯ, ಆ ಭಾಷೆಯವರು. ಇಲ್ಲಿವರೆಗೂ ಚರ್ಚೆ ಮಾಡ್ತಾ ಇರ್ತೀವಲ್ಲ, ಅದಕ್ಕೊಂದು ಅಧಿಕೃತ ಮುದ್ರೆ ಹಾಕಲೇಬೇಕು. ಅದನ್ನು ಹಾಕ್ತಾ ಇದ್ದಾರೆ. ಆದರೆ ಸಿಕ್ಕಾಪಟ್ಟೆ ಸಮಯ ಆಗಿದ್ದಂತೂ ಸುಳ್ಳಲ್ಲ, ತುಂಬ ಟೈಮ್ ತೆಗೆದುಕೊಂಡಿದ್ದಾರೆ. ಆದರೆ ಒಂದು ಕ್ಯೂರಿಯಾಸಿಟಿ ಇದೆ ರೀ ನಮ್ಮ ಈ ರಾಜಕಾರಣದಲ್ಲಿ. ನಾ ಪ್ರಜಾಪ್ರಭುತ್ವ ಅಂತ ಬಳಸೋಕೆ ಹೋಗಲ್ಲ. ಆ ಪ್ರಜಾಪ್ರಭುತ್ವಕ್ಕೂ ನಾವು ಈಗ ನಡೀತಾ ಇರುವ ಬೆಳವಣಿಗೆಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಾಗಿ ಇವತ್ತಿನ ಈ ರಾಜಕಾರಣದಲ್ಲಿ, ಈ ಡರ್ಟಿ ಪಾಲಿಟಿಕ್ಸ್ನಲ್ಲಿ, ಹೌದು ಡರ್ಟಿ ಯಾಕಂದರೆ ಪೊಲಿಟಿಷಿಯನ್ಸೇ ಹೇಳ್ತಾರೆ ರೇ ನಾನು ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಲ್ವಾ? ಹಾಗಾಗಿ ಡರ್ಟಿ ಪಾಲಿಟಿಕ್ಸ್ ಅದು ಅವ್ರಿಗೂ ಇಷ್ಟ ಆಗಲ್ಲ. ಹಂಗಿದೆ. ಓಕೆ, ಯಾರೆಲ್ಲ ಮಂತ್ರಿಗಳಾಗಬಹುದು ನೋಡ್ತಾ ಹೋಗೋಣ. ಯಾರ್ಯಾರೆಲ್ಲ ಹೆಸರು ಈಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಅರಸೀಕೆರೆಯ KM ಶಿವಲಿಂಗೇಗೌಡರ ಹೆಸರು ಇದೆ, ಇವರು ಮಂತ್ರಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ನಾಗಮಂಗಲದ N ಚಲುವರಾಯ ಸ್ವಾಮಿ, ಮಧ್ಯಾಹ್ನ ಇವ್ರ ಹೆಸರು ಇರಲಿಲ್ಲ, ಈಗ ಅವ್ರ ಹೆಸರು ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ಟಾಪ್ ಸ್ಟೋರಿ. ಮಾಗಡಿ HC ಬಾಲಕೃಷ್ಣ ಅವರ ಹೆಸರು ಕೂಡ ಮಧ್ಯಾಹ್ನ ಇರಲಿಲ್ಲ, ಇವತ್ತಿತ್ತು. ಆದರೆ ಈ ಮುಂಚೆ ಅವರಿಗೆ ಆಶ್ವಾಸನೆ ಸಿಕ್ಕಿತ್ತು ಅನ್ನೋ ಮಾಹಿತಿ ಇದೆ. ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ ಅವರ ಹೆಸರು ಇದೆ. ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ. ಮತ್ತೆ ನಾಳೆ ಗಾಜಿನ ಭವನಕ್ಕೆ ಹೋಗೋವರೆಗೂ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ದ ನ್ಯೂಸ್. ವಿಜಯಾನಂದ ಕಾಶಪ್ಪನವರ್, ಹುನಗುಂದ ಕ್ಷೇತ್ರದ ಶಾಸಕರು, ಅಥಣಿಯ ಲಕ್ಷ್ಮಣ ಸವದಿ, ಅವ್ರಿಗಂತೂ ಪಕ್ಕ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ದಾವಣಗೆರೆ ಉತ್ತರ ಕ್ಷೇತ್ರದ SS ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ರಾರಾಜಿಸಬಹುದು. ಇನ್ನು ಕಲಘಟಗಿಯ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಇಲ್ಲಿ ಪಕ್ಕ ಕೇಳಿ ಬರ್ತಾ ಇದೆ. ಕನಕಗಿರಿಯ ಶಿವರಾಜ್ ತಂಗಡಿಗೆ ಅವರ ಹೆಸರು ಇದೆ. ಯಾರೆಲ್ಲ ಮಂತ್ರಿಗಳಾಗ್ತಾರೆ? DK ಶಿವಕುಮಾರ್ ಸೇನೆಯಲ್ಲಿ ಸೊರಬದ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರ ಕೆಲಸ ಮಾಡ್ತಾ ಇದ್ರು. ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಯಾವ ಇಲಾಖೆಯನ್ನು ನಿಭಾಯಿಸ್ತಾರೆ ಗೊತ್ತಿಲ್ಲ. ಆನೇಕಲ್ನ B ಶಿವಣ್ಣ ಆಗಿರ್ಬೋದು. ಇನ್ನು MLC ಡಾಕ್ಟರ್ ಆರತಿ ಕೃಷ್ಣ ಅವರ ಹೆಸರು ಕೂಡ ಇಲ್ಲಿ
ಕೇಳಿ ಬರ್ತಾ ಇದೆ. ಕಲಬುರಗಿಯ ಖನಿಜಾ ಫಾತಿಮಾ ಅಂದರೆ ಅಲ್ಪಸಂಖ್ಯಾತ, ಬಹುಸಂಖ್ಯಾತ, ಆ ಪ್ರಾದೇಶಿಕ ಭಾಗ, ಈ ಪ್ರಾದೇಶಿಕ ಭಾಗ ಎಲ್ಲವನ್ನು ಅಳೆದು ತೂಗಿ ಸೀಟ್ ಕೊಟ್ಟಂಗೆ ಕಾಣ್ತಾ ಇದೆ. ರಾಮದುರ್ಗದ ಅಶೋಕ್ ಪಟ್ಟಣ್, ಇನ್ನು ಅರಸೀಕೆರೆಯ KM ಶಿವಲಿಂಗೇಗೌಡರು. ಎಸ್, ಅಂದರೆ ಇಲ್ಲಿ ಒಕ್ಕಲಿಗ ಸಮುದಾಯ ಅಂತ ಹೇಳಿದಾಗ ಒಂದಿಷ್ಟು ಜನ, ಅಲ್ಪಸಂಖ್ಯಾತ ಸಮುದಾಯ, ಮಹಿಳಾ ಕೋಟಾ ಅಲ್ವಾ, ಮೇಲ್ನೋಟಕ್ಕೆ ಇವರು ಯಾವ್ಯಾವ ಕೋಟಾದ ಅಡಿಯಲ್ಲೂ ಬಂದರೂ ಕೂಡ ಅಸಲಿಗೆ ಇವ್ರು ನಮ್ಮ ಆತ್ಮೀಯರ, ನಮ್ಮ ಬೆಂಬಲಿಗರ, ನಮ್ಮ ಬಣದವರ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಕೌಂಟ್ ಆಗುತ್ತೆ. ನೀವು ಯಾವ ಬಣದವರಾದರೂ ಆಗಲಿ, ನಮ್ಮ ಜನರ ಪರವಾಗಿ ಇದ್ದೀರಾ ಅನ್ನೋದಷ್ಟೇ. ನೀವು 3 ಹೊತ್ತು ಜಪ ಏನು ಕೇಳಿದ್ರು ಅದನ್ನೇ ಹೇಳ್ತಾ ಇರ್ತೀವಿ ನಾವು. ಇದನ್ನು ಗಮನದಲ್ಲಿ ಇಟ್ಕೊಂಡೆ ನೀವೇನಾದರೂ ಮಾಡಿ ಅಂತ ನಾವು ಹೇಳೋದು. ಹಾಗಾಗಿ ನಾಳೆ ಯಾರು ಮಂತ್ರಿಗಳಾಗ್ತಾರೆ ಅನ್ನೋದಕ್ಕೆ ಬಹಳ ಬಹಳ ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಎಸ್, ಇಫ್ ಅವರ್ ಕರೆಸ್ಪಾಂಡೆಂಟ್ ಈಸ್ ರೆಡಿ, ದೆನ್ ವಿ ಕ್ಯಾನ್ ಗೋ ಫಾರ್ ಲೈವ್ ಚಾಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಈ ಶಿವಕುಮಾರ್ ಸರ್ಕಾರ ರಚನೆ ಆದಾಗಿಂದ, ಅಂದರೆ ಶಿವಕುಮಾರ್ ಸರ್ಕಾರ ರಚನೆ ಅಂತಲ್ಲ, ಸರ್ಕಾರ ಯಾವಾಗಲೂ ಇದೆ, ಆದರೆ ಮುಖ್ಯಮಂತ್ರಿ ಬದಲಾವಣೆ ಆದ ನಂತರ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಒಂದು ಹೊಸ ರೀತಿಯಾದಂಥ ಒಂದು ಅಲೆ ಸೃಷ್ಟಿಯಾಯಿತು. ಇದು DK ಶಿವಕುಮಾರ್ ಸೇನೆ ಅಂಥೇಳಿ. ಹೀಗಾಗಿ ಒಂದಿಷ್ಟು ಬದಲಾವಣೆಗಳು, ನಮಗೆ ಬದಲಾವಣೆ ಬೇಕಾಗಿಲ್ಲ ರೀ, ಪರಿವರ್ತನೆ ಬೇಕಾಗಿದೆ. ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಹಂಗಾಗುತ್ತಾ ಅನ್ನೋದು ನಾವು ನೋಡಬೇಕಾಗಿದೆ. ಓಕೆ, ಈಗ ನಮ್ಮ ಜನ ಇದನ್ನು ನೋಡ್ತಿದ್ದಾರೆ, ನಮ್ಮ ವೀಕ್ಷಕರು ನೋಡ್ತಿದ್ದಾರೆ. ಹೌದಾ, ಏನು ಹೇಳಿ, ಈಗ ಇವರೆಲ್ಲ ಇದ್ದಾರಾ? ಆ ಕ್ಯೂರಿಯಾಸಿಟಿ ಅವರಿಗೆ ಖುಷಿ ಆಗಬೇಕು, ಇಂಥವ್ರು ಬಂದರೆ ಕೆಲಸ ಮಾಡ್ತಾರೆ ಅಂತ. ದಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಅವರ್ ನ್ಯೂಸ್. ಓಕೆ, ನಾವು ಲೆಟ್ಸ್ ಗೋ ಫಾರ್ ಲೈವ್ ಚಾಟ್ ವಿತ್ ಮೈ ಕಲೀಗ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್. ಎಸ್, ಹಿ ಇಸ್ ರೆಡಿ. ಎಸ್ ವಿವೇಕ್, ಹಾಂ, ಏನು ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಹಂಗಿದೆ ಪ್ರಶ್ನೆ. ಓಕೆ, ಈಗೇನೀಗ ಏನು ಇನ್ಫಾರ್ಮೇಷನ್ ನೀಡ್ತೀರಿ? ಈಗ ನಮಗಂತೂ ಪದೇ ಪದೇ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಈಗ ಕೊನೆಯ ಕ್ಷಣದಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಅನ್ನುವ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇರುವಾಗ ಅಂತಹ ಬದಲಾವಣೆಗಳನ್ನು ತಳ್ಳಿ ಹಾಕುವಂಗಿಲ್ಲ. ಆದರೂ ಕೂಡ ಅಧಿಕೃತ ಮಾಹಿತಿ ಏನು ಆಗಬಹುದು, ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಗ್ತಾರೆ, ವಾಟ್ ಈಸ್ ದ ಶಾಕಿಂಗ್ ನ್ಯೂಸ್, ತುಂಬ ಜನರಿಗೆ, ತುಂಬ ಆಕಾಂಕ್ಷಿಗಳಿಗೆ ಒಂದಿಷ್ಟು ಆಶ್ವಾಸನೆ ಕೊಟ್ಟಿರ್ತಾರೆ, ಎಂಥವ್ರಿಗೆ ಕೊಡ್ಬೋದು, ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಶಾಕಿಂಗ್ ನ್ಯೂಸ್, ಇಂಟ್ರೆಸ್ಟಿಂಗ್ ನ್ಯೂಸ್, ಪ್ಲೀಸ್ ಗೋ ಹೆಡ್. ಎಸ್ ರಾಘವ್, ಈಗಾಗಲೇ ಏನು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು ಅವರ ಜೊತೆಗೆ ಏನು ಉಳಿದಂಥ ಸಚಿವರುಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿಗೆ 49 ದಿನಗಳು ಕೂಡ ಕಳೀತಾ ಇದೆ. ನಾಳೆಗೆ 49 ದಿನ ಆಗುತ್ತೆ. ಅದಾದ ಬಳಿಕ ಈಗ ಇನ್ನುಳಿದಂಥ ಖಾತೆಗಳನ್ನು ಭರ್ತಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸರ್ಕಾರ. ಇದು ಸ್ವಲ್ಪ ತಡ ಅಲ್ಲ, ದೊಡ್ಡ ಮಟ್ಟದಲ್ಲೇ ತಡ ಆಗಿದೆ ಸರ್ಕಾರದಿಂದ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟು ಗೊಂದಲ ಆಯಿತು, ಯಾಕೆ ಇಷ್ಟು ದಿನಗಳನ್ನು ತೆಗೆದುಕೊಂಡ್ರು ಅಂತ ಮೊದಲಿಗೆ ನೋಡ್ತಾ ಹೋದರೆ, ಈಗಾಗಲೇ ಏನು ಉಳಿದಿರ್ತಕ್ಕಂಥ ಏನು 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರು. ಆ ನಿಟ್ಟಿನಲ್ಲಿ ಒಬ್ಬರಿಗೆ ಮಾಡಿದ್ರೆ ಮತ್ತೊಬ್ಬರಿಗೂ ಬೇಸರ ಆಗೋದು ಸರ್ವೇ ಸಾಮಾನ್ಯ. ಜೊತೆಗೆ ಈ ಬೇಸರ ಏನಾದರೂ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋದರೆ ಮುಂದಿನ ಚುನಾವಣೆ ಅಂದರೆ 2028ರಲ್ಲಿ ನಡಿಬೇಕಾದಂಥ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಅಷ್ಟೇ ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್, ದೊಡ್ಡ ಮಟ್ಟದ ಹಿನ್ನಡೆ ಕಾಂಗ್ರೆಸ್ಗೆ ಆಗ್ಬೋದು ಅನ್ನೋ ಒಂದಿಷ್ಟು ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ನಡೀತು. ಜೊತೆಗೆ ಈಗಾಗಲೇ ಏನು ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರು. ಅಂದರೆ ನೀಟಾಗಿ ಕಂಪ್ಲೀಟ್ಲಿ ತ್ಯಾಗವಾಗಿ ಹೋದ್ರು. ಅವರು ಯಾವುದೇ ಒಂದು ಗಲಾಟೆ ಇರಲಿಲ್ಲ, ಯಾವುದೇ ಒಂದು ಗದ್ದಲ ಕೂಡ ಇರಲಿಲ್ಲ. ಕ್ಲಿಯರ್ ಆಗಿ ಹೈಕಮಾಂಡ್ ಅವರು ನೇರವಾಗಿ ಸಂದೇಶ ಕೊಡ್ತಾರೆ, ರಾಜೀನಾಮೆ ಕೊಡಿ ಅಂತ. ಕೂಡಲೇ ರಾಜೀನಾಮೆಯನ್ನು ಕೊಡ್ತಾರೆ ಕ್ಲಿಯರ್ ಆಗಿ. ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಅವರ ಮೇಲೆ ಒಂದಿರ್ತಕ್ಕಂಥ ವಿಶ್ವಾಸಕ್ಕೆ ಹೈಕಮಾಂಡ್ ಕೂಡ ಅವರು ಹೇಳಿದಂಥವ್ರಿಗೆ ಸಚಿವರಾಗಿ ಆಯ್ಕೆ ಮಾಡಬೇಕಾದಂಥ ಒಂದಿಷ್ಟು ಕ್ರಮಗಳು ಕೂಡ ಅವರ ಬಳಿ ಇರ್ತವೆ. ಜೊತೆಗೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಈಗ ಆದಂಥ ಮುಖ್ಯಮಂತ್ರಿಗಳು ಅವರದ್ದೇ ಆದ ಒಂದು ಪಟ್ಟಿ, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಲ್ಲಿನ ಇಲ್ಲಿಗೆ ನೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಉಸ್ತುವಾರಿ, ಕರ್ನಾಟಕ ಉಸ್ತುವಾರಿ. ಆ ರೀತಿಯಾಗಿ ನೋಡ್ತಾ ಹೋದ್ರೆ ಈ ರೀತಿಯಾಗಿ ದೊಡ್ಡ ಮಟ್ಟದ ಲೀಸ್ಟೇ ಬೆಳೆದುಕೊಂಡಿತ್ತು. ಈಗ ನನ್ನ ಕಡೆ ಅವರು, ನನ್ನ ಫೇವರ್ ಇವರು ಅಂತ ಒಬ್ಬೊಬ್ರು ಅವರವರದೇ ಆದ ಲೀಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ರು. ಪ್ರತಿಯೊಂದು ಲೀಸ್ಟ್ ಅಲ್ಲೂ ಕೂಡ ಸುಮಾರು 5 ರಿಂದ 10 ಜನಗಳಿದ್ರು. ಆ ನಿಟ್ಟಿನಲ್ಲಿ ಅವರಿಗೆ ದೊಡ್ಡ ಮಟ್ಟದ ಗೊಂದಲ ಆಗಿತ್ತು. ಹೈಕಮಾಂಡ್ ನಾಯಕರಿಗೂ ಕೂಡ ನಾವು ಯಾರಿಗೆ ಆಯ್ಕೆ ಮಾಡಬೇಕು, ಯಾರಿಗೆ ಕೈ ಬಿಡಬೇಕು ಅನ್ನೋದು ಸಾಕಷ್ಟು ಟೆನ್ಷನ್ ಆಗಿತ್ತು ಅವರಿಗೆ. ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಕಾಲವನ್ನು ಕಳೆದ್ರು. ಈಗ ಅಲ್ಟಿಮೇಟ್ಲಿ ಇನ್ನೇನು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲೇ ಅಧಿವೇಶನ ಕೂಡ ಆರಂಭವಾಗುತ್ತೆ. ಅಧಿವೇಶನ ಆರಂಭ ಆಗೋದಕ್ಕೂ ಮುಂಚಿತವಾಗಿ ಸಚಿವರು ಕಡ್ಡಾಯವಾಗಿರಬೇಕು.
ಯಾಕಂದರೆ ಒಂದು ವೇಳೆ ವಿಪಕ್ಷದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಕೊಡಬೇಕಾಗತ್ತೆ. ಈಗಾಗಲೇ ಏನು ಬರ ಕೂಡ ಸಾಕಷ್ಟು ಆಗ್ತಾ ಇದೆ ರಾಜ್ಯಾದ್ಯಂತ. ಈ ಸಂದರ್ಭದಲ್ಲಿ ಏನು ಒಂದು ಕೃಷಿ ಸಚಿವರಿಲ್ಲ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಜನ ಕೂಡ. ಇಂಥ ಸಂದರ್ಭದಲ್ಲಿ ನಾವು ಕೂಡಲೇ ಎಚ್ಚೆತ್ಕೊಂಡು ಸಚಿವ ಸ್ಥಾನ ಭರ್ತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗ ಅಂತಿಮವಾಗಿ ಫೈನಲ್ ಆಗಿದೆ. ನಾಳೆನೇ ಸಚಿವ ಸಂಪುಟ ವಿಸ್ತರಣೆ ಆಗೋದು ಕೂಡ ಫಿಕ್ಸ್ ಆಗಿದೆ. ನಾಳೆ ರಾಜಭವನದಲ್ಲೂ ಕೂಡ ಒಂದಿಷ್ಟು ಸಮಯವನ್ನು ಕೂಡ ಕೇಳಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ನಾಳೆ ಮಧ್ಯಾಹ್ನದ ಬಳಿಕ ಇನ್ನುಳಿದಂಥ ಖಾತೆಗಳಿಗೆ ಪ್ರಮಾಣ ವಚನ ಫಿಕ್ಸ್ ಅಂತಾನೆ ಕೂಡ ಕೇಳಿ ಬರ್ತಾ ಇದೆ. ಯಾರಿಗೆ ಮೊದಲಿಗೆ ಕೊಡ್ತಾರೆ ಆದ್ಯತೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸೋದಾದ್ರೆ, ಈಗಾಗಲೇನು ಒಕ್ಕಲಿಗರು ಕೂಡ ಸಿಎಂ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಕ್ಕಲಿಗ ಶಾಸಕರು ಯಾರಿದ್ದಾರೆ ಇವರಿಗೆ ಕಮ್ಮಿ ಅಂದರೆ ಆದ್ಯತೆ ಕೊಡುವಂಥ ಸಾಧ್ಯತೆಗಳಿದೆ. ಇನ್ನುಳಿದಂತೆ ಯಾರೆಲ್ಲ ಈ ಹಿಂದೆ ಆಸ್ಪಿರೆಂಟ್ಗಳಿದ್ರು ಸಾಕಷ್ಟು ಬಾರಿ ಅಂದರೆ ಸುಮಾರು 3-4 ವರ್ಷಗಳು ಅಂದರೆ 3 ವರ್ಷಗಳಾಯಿತು ಇಲ್ಲಿಗೆ ಸರ್ಕಾರ ರಚನೆ ಆಗಿ. 3 ವರ್ಷದಿಂದ ಕೂಡ ಅಷ್ಟೇ ನಾವು ಕೂಡ ಆಸ್ಪಿರೆಂಟ್, ನಮಗೂ ಕೂಡ ಸಚಿವ ಸ್ಥಾನಮಾನ ಕೊಡಿ, ನಾವು ಹಿರಿಯರಿದ್ದೇವೆ ಅಂತ ಹೇಳ್ತಾ ಇದ್ರು. ಅಂಥವ್ರಿಗೂ ಕೂಡ ಕೆಲವೊಬ್ಬರಿಗೆ ಮಣೆ ಹಾಕುವಂಥ ಸಾಧ್ಯತೆಗಳಿದೆ. ಜೊತೆಗೆ ಮೊದಲನೇ ಬಾರಿ ಸಚಿವರಾಗಿ ಆಯ್ಕೆ ಮಾಡೋರನ್ನು ಕೂಡ ಒಂದಿಷ್ಟು ಜನರನ್ನ, ಸುಮಾರು 10 ಜನರನ್ನ ಮೊದಲನೇ ಬಾರಿ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ ಮೊದಲನೇ ಬಾರಿ ಗೆದ್ದಂಥ ಶಾಸಕರಲ್ಲ, ಸಚಿವ ಸ್ಥಾನಕ್ಕೆ ಮೊದಲನೇ ಬಾರಿ ಹೋಗುವಂಥವ್ರು, ಅವರಿಗೆ ಒಂದು 10 ಜನಕ್ಕೆ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ. ಜೊತೆಗೆ ಮೊದಲನೇ ಬಾರಿ ಗೆದ್ದಂಥವ್ರಿಗೆ ಒಬ್ಬರಿಗೋ ಅಥವಾ ಇಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಇನ್ನು ಉಳಿದಂತೆ ಈಗಾಗಲೇ ನಾನು ಹೇಳಿದೆ, ಹಿಂದಿನ ಕ್ಯಾಬಿನೆಟ್ನಲ್ಲಿ ಯಾರಿದ್ರು ಅಂಥವ್ರಿಗೆ ಈ ಬಾರಿ ಸಿಗೋದು ಕಮ್ಮಿ ಅವಕಾಶ ಅಂತಲೇ ಹೇಳಿ ಬರ್ತಾ ಇದೆ. ಯಾಕಂದರೆ ಸುಮಾರು 5ರಿಂದ 8 ಜನಕ್ಕೆ ಮಾತ್ರ ಹಿಂದಿನ ಕ್ಯಾಬಿನೆಟ್ನಲ್ಲಿ ಯಾರಿದ್ರು ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಇನ್ನು ಉಳಿದಂಥವ್ರಿಗೆಲ್ಲರಿಗೂ ಕೂಡ ಅಂದರೆ ಈ ಸೀನಿಯರ್ ಲೀಡರ್ಸ್ ಇದ್ದಂಥವ್ರು, ಸಾಕಷ್ಟು ಬಾರಿ ಶಾಸಕರಾಗಿ ಆಯ್ಕೆ ಆದಂಥವ್ರು, ಅವರಿಗೆ ಮೊದಲನೇ ಬಾರಿ ಸಚಿವ ಸ್ಥಾನಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈಗ ಕಂಪ್ಲೀಟ್ಲಿ ಕಾಂಗ್ರೆಸ್ನ ಮುಂದೆ ಇರ್ತಕ್ಕಂಥ ಏಕೈಕ ಗುರಿ ಏನಂದ್ರೆ ಅದು 2028ರ ಚುನಾವಣೆ. ಆ 2028ರ ಚುನಾವಣೆ ನಾವು ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ಯಾರಿಗೆ ಸಚಿವ ಸ್ಥಾನಮಾನ ಮಾಡಿದ್ರೆ ಲಾಭ ಆಗುತ್ತೆ ಅಥವಾ ಯಾರು ಸೂಕ್ತವಾಗಿ ನಿಭಾಯಿಸಬಲ್ಲರೋ ಅಂಥವ್ರಿಗೆ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನೋ ಒಂದಿಷ್ಟು ಕಾಂಬಿನೇಷನ್ ಅನ್ನು ಕೂಡ ಸರ್ಕಾರ ಮುಂದಿಟ್ಕೊಂಡು ಲೆಕ್ಕ ರೆಡಿ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಂಥವ್ರಿಗೆ ಸಚಿವ ಸ್ಥಾನ ನಾಳೆ ನೀಡೋದು ಎಲ್ಲ ಫೈನಲ್ ಆಗಿದೆ. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್. ಓಕೆ, ಪ್ರಸ್ತುತ ರಾಜಕಾರಣ ಹೆಂಗೆ ಕೆಲಸ ಮಾಡುತ್ತೆ, ಚುನಾವಣೆಗಳು ಹೆಂಗೆ ಕೆಲಸ ಮಾಡುತ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಒಬ್ಬ ಪ್ರಾಮಾಣಿಕ ತುಂಬ ನೋವಿನಿಂದ ಹೇಳಿದ್ರು ಕೇಳಿಸ್ಕೊಂಡಿರ್ತೀವಿ, ಇಲ್ಲ ರೀ ನಮ್ಗೆ ತುಂಬ ಹಣ ಬೇಕು, ಕಷ್ಟ ಆಗುತ್ತೆ ಈ ಸಾರಿ ಚುನಾವಣೆಯಲ್ಲಿ ಅಂತ. ಅಂದರೆ 2028 ಆಗಿರ್ಬೋದು ಅಥವಾ 33 ಆಗಿರ್ಬೋದು, ಯಾವುದೇ ಚುನಾವಣೆ ಬಂದರೂ ಕೂಡ ಸದ್ಯಕ್ಕೆ ಹೆಂಗಿದೆ ಮನಸ್ಥಿತಿ, ಸದ್ಯದ ರಾಜಕಾರಣ ಹೆಂಗಿದೆ ಅಂತ ಹೇಳಿದ್ರೆ ಹಣಬಲ ಬೇಕು, ತೋಳುಬಲ ಬೇಕು ಮತ್ತು ಜಾತಿ ಬಲ ಬೇಕೇ ಬೇಕು ಅಂತ ಬಹುತೇಕರು, ಮೆಜಾರಿಟಿ, ದಿಸ್ ಇಸ್ ದ ಫಾರ್ಮುಲಾ. ಹೀಗಾಗಿ ಇದೆಲ್ಲವನ್ನೂ ಕೂಡ ಚೆನ್ನಾಗಿ ನಿಭಾಯಿಸ್ಕೊಂಡು ಬರುವಂಥವ್ರು ಯಾರಿದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಅಂಶ. ಈಗ ನಮ್ಮ ಕಲೀಗ್ ಓಂ ವಿವೇಕ್ ಆದಿತ್ಯ ಹೇಳಿದ ಹಾಗೆ, ಯಾರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರ್ತಾರೆ, ಯಾರು ಗೆಲ್ತಾರೆ ಅನ್ನೋದು ನೋಡ್ತಾರೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಕ್ರೈಟೀರಿಯಾ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈಗ ಮುಂದಿನ ಒಂದು ಟಾಪ್ ಸ್ಟೋರಿಯ ನೆಕ್ಸ್ಟ್ ಅಪ್ಡೇಟ್ಗೆ ನಾವು ನೋಡ್ತಾ ಹೋಗೋಣ. ಎಸ್, ಈಗ ಒಂದಂತೂ ಪಕ್ಕ ಆಗಿದೆ, ನಾಳೆನೇ DK ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆದೇಶದ ಪ್ರತಿಯನ್ನು ಕೂಡ ನಾವು ತೋರಿಸಿ ಆಗಿದೆ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಏನದು ನೋಡ್ತಾ ಹೋಗೋಣ. ದಟ್ ಇಸ್ ದ ಫಾರ್ಮುಲಾ. ವಾಟ್ ಈಸ್ ದಟ್ ಫಾರ್ಮುಲಾ? ಲೆಟ್ಸ್ ಹಾವ್ ಅ ಲುಕ್. ಈ ಫಾರ್ಮುಲಾದ ಅಡಿಯಲ್ಲಿ ನಾಳೆ DK ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಒಂದು ದಿನಾಂಕ ನಿಗದಿಯಾಗಿದೆ. ಹಿರಿಯರಿಗೆ 10 ಮಂತ್ರಿಗಿರಿ, ಕಿರಿಯರಿಗೆ 10. ಓಕೆ, ಹೊಸ ಸಮೀಕರಣಕ್ಕೆ ಮುಂದಾದ ಕಾಂಗ್ರೆಸ್ ಹೈಕಮಾಂಡ್. ನೀವು ಇಕ್ವೇಷನ್, ಮೊದಲ 5 ಸ್ಥಾನ ಮಾತ್ರ ಹಿರಿಯರಿಗೆ ಅಂತ ಈ ಮುಂಚೆ ಹೈಕಮಾಂಡ್ ಒಂದು ವಾಗ್ದಾನ ಮಾಡಿದಂತೆ ಕಾಣ್ತಾ ಇತ್ತು. 15 ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಹೇಳಿದ್ದನ್ನು ನಾವು ಗಮನಿಸಬಹುದು. ಕೇವಲ 5 ಹಳಬರಾದ್ರೆ ಕಷ್ಟ ಅಂತ ರಾಜ್ಯ ನಾಯಕರು ಹೇಳಿದ್ರು. 5 ಎಲ್ಲ ಆಗಲ್ಲ ರೀ ಅಂತೇಳಿ 10 ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಫಾರ್ಮುಲಾ 10:10. ರಾಜ್ಯ ನಾಯಕರ ಹೊಸ ವಾದದ ಬಳಿಕ ಲೆಕ್ಕಾಚಾರ ಕೂಡ ಚೇಂಜ್ ಆಗಿದೆ, ಬದಲಾಗಿದೆ. 10+10 ಸೂತ್ರಕ್ಕೆ ಬಂದಿದ್ದಾರೆ AICC ಮತ್ತು ರಾಜ್ಯ ನಾಯಕರು. 10 ಹೊಸ ಮುಖ, 10 ಹಳೆ ಮುಖ, ಅಂದರೆ ಅನುಭವಿಗಳಿಗೆ ಮಂತ್ರಿಗಿರಿ. ಈ ಮುಂಚೆ ಮಂತ್ರಿಯಾದ 10 ಮಂದಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಬರೀ ಸೀನಿಯಾರಿಟಿ ವೈಸಲ್ಲಿ ಕೊಡ್ತಾರಾ, ಅದನ್ನು ನಾಳೆನೇ ರಿವೀಲ್ ಆಗುತ್ತೆ. ಆದರೆ ಕ್ಯೂರಿಯಾಸಿಟಿ ಮೂಡಿಸಿದೆ. ಬಟ್ ಇದು ಕ್ಯೂರಿಯಾಸಿಟಿ ಮೂಡಿಸುವಂಥ ವಿಚಾರ ಆಗಬಾರ್ದು. ನಮ್ಮ ಅಭಿವೃದ್ಧಿ ನಮ್ಮ ಕ್ಯೂರಿಯಾಸಿಟಿ ಆಗಬೇಕಾ, ಪಕ್ಕಾ ಆಗಬೇಕಾ ಅಲ್ವಾ? ಅದನ್ನು ನಾವು ಗಮನಿಸಬೇಕು. ಆದರೆ ಏನಾಗಿದೆ, ದುರದೃಷ್ಟವಶಾತ್ ಯಾರು ಮಂತ್ರಿ ಆಗ್ತಾರೆ, ಯಾವ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಅಂದರೆ ಯಾವುದು ಆಗಬಾರ್ದು ಅದು ಆಗ್ತಾ ಇದೆ ಅಲ್ವಾ? ಈಗ ಯಾರೋ ಬ್ರಿಟಿಷರಿದ್ದರೆ ಮುಂಚೆ ಇಲ್ಲಿ ಹೋರಾಟ ಮಾಡೋದು ಅದು ಒಂದು ವಾಸ್ತವ ಅಂತ ಅನ್ಬೋದು. ನಾವೇ ಇದು ನಮ್ಮಲ್ಲೇ ಹೋರಾಟ ನಡೀತಾ ಇದೆ, ನಮ್ಮಲ್ಲೇ ಸ್ಪರ್ಧೆ ನಡೀತಾ ಇದೆ ಅಂತ ಹೇಳಿದರೆ ಇಸ್ ಇಟ್ ಎ ಗುಡ್ ಥಿಂಗ್? ಇಸ್ ಇಟ್ ಅ ಹೆಲ್ದಿ ವೇ? ಸ್ಪರ್ಧೆ ಅನ್ನೋದು ಅನಾರೋಗ್ಯಕರ ಆಗಿದೆ.
ಯಾವುದ್ರಲ್ಲಿ ಸ್ಪರ್ಧೆ ಇರಬೇಕು? ನಮ್ಮ ಅಭಿವೃದ್ಧಿಗೆ ಇವತ್ತು ನಾವೇನು ಮಾಡಿದ್ದೀವಿ, ಇವತ್ತಿಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾಳೆ ಇನ್ನೆಷ್ಟು ಅಭಿವೃದ್ಧಿ ಮಾಡ್ತೀನಿ ಅಂತ ಅವ್ರಿಗೆ ಅವರೇ ಕಾಂಪಿಟೇಟರ್ ಆಗಬೇಕು. ಆದರೆ ಅಂತಹ ಪರಿಸ್ಥಿತಿ ದುರದೃಷ್ಟವಶಾತ್ ಇಲ್ಲ. ಆದರೆ ಅದನ್ನು ಬದಲಾಯಿಸುವ ಶಕ್ತಿ ಯಾರಿಗಿದೆ? ನಿಮಗಿದೆ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ ಇನ್ ಟಾಪ್ ಸ್ಟೋರಿ 1. ರಾಹುಲ್ ಗಾಂಧಿ ಖಡಕ್ ಸೂಚನೆ ಮೇರೆಗೆ ಬದಲಾಗಿದೆ ಪಟ್ಟಿ. ಹೊಸ ಮುಖಗಳಿಗೆ ಆದ್ಯತೆ ನೀಡಲು ರಾಹುಲ್ ಒಲವು ವ್ಯಕ್ತಪಡಿಸಿದ್ದಾರೆ. ಓಕೆ, ನಾಳೆಯ ಡಿಕೆಶಿ ಸಂಪುಟದಲ್ಲಿ ಹೊಸಬರಿಗೆ ಬಂಪರ್ ಲಾಟರಿ. ಸಚಿವಾಕಾಂಕ್ಷಿಗಳ ಸಾಧನೆ ಕಾರ್ಯವೈಖರಿ ಪಟ್ಟಿ ಈಗ ರೆಡಿಯಾಗಿದೆ. ಸುನಿಲ್ ಕನ್ಗೋಲು ಸಲಹೆ ಮೇರೆಗೆ ಸಂಪುಟ ವಿಸ್ತರಣೆ ನಡೀತಾ ಇದೆ. ಹೂ ಇಸ್ ಹಿ? ಸ್ಟ್ರಾಟಜಿಸ್ಟ್. ಸಂಭವನೀಯ ಸಚಿವರ ಜಾತಕವನ್ನ ಜಾಲಾಡಿದ ಸೆಂಥಿಲ್. ಸಚಿವಾಕಾಂಕ್ಷಿಗಳ ಪೂರ್ವಾಪರ ಸಂಗ್ರಹಿಸಿದ ಸೆಂಥಿಲ್ ಪಟ್ಟಿಯಲ್ಲಿ ಅರ್ಹ ಸಚಿವರ ಹೆಸರು ದಾಖಲಾಗಿದೆ. ನಾಳೆಯೇ ಎಲ್ಲ 20 ಸ್ಥಾನಗಳು ಭರ್ತಿಯಾಗುತ್ತೆ. 2 ಮಹಿಳೆಯರಿಗೂ ಕೂಡ ಅವಕಾಶ ಕಲ್ಪಿಸಲಾಗುತ್ತೆ. ಎಸ್, ವಾಟ್ ಇಸ್ ದ ಪಾಯಿಂಟ್? ರಾಹುಲ್ ಸೂಚನೆಯಂತೆ ಪಟ್ಟಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿದೆ. ಓಕೆ, ನೋಡಿ, ಎಲ್ಲ ಆಯಾಮಗಳಲ್ಲೂ ಕೂಡ ಅಳೆದು ತೂಗಿ ಯೋಚನೆ ಮಾಡಬೇಕಾಗತ್ತೆ. ಹೌದು, ನೋಡಿ, ರಾಜಕಾರಣ ಅನ್ನೋದು ತಲೆ ಇದ್ದ ಹಾಗೆ. ಏನಂಗಂದ್ರೆ ಇದು ಸರಿಯಾಗಿದ್ದರೆ ಬೇರೆ ಎಲ್ಲವೂ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಈ ಕೈ ಗಾಯ ಆದರೆ, ಕಾಲಿ ಗಾಯ ಆದರೆ ಓಕೆ, ಆದರೆ ಇದಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಹಾಗೆ ನಮ್ಮ ರಾಜಕಾರಣ ಅನ್ನೋದು ನಮ್ಮ ಸಮಾಜದ ವ್ಯವಸ್ಥೆಯ ಒಂದು ಯಜಮಾನ ಇದ್ದ ಹಾಗೆ, ಹೆಡ್ ಇದ್ದ ಹಾಗೆ. ಹೀಗಾಗಿ ಅಲ್ಲೇ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ರಿ, ತಲೆನೇ ಸರಿ ಇಲ್ಲ ರೀ ಅವಂದು ಅಂತ ಹೇಳಿದಾಗ ನೀವು ಬೇರೆ ಬೇರೆ ದೇಹದ ಭಾಗಗಳೆಲ್ಲ ಚೆನ್ನಾಗಿದ್ರೆ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳೋಕ್ಕಾಗತ್ತಾ? ಅವ್ನ ತಲೆನೇ ಸರಿ ಇಲ್ಲ ರೀ ಅಂತ ಹೇಳಿದರೆ, ರಾಜಕಾರಣವೇ ಸರಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಸಮಾಜ ಉದ್ಧಾರ ಆಗುತ್ತಾ? ನಿಜವಾದ ಅಭಿವೃದ್ಧಿ ಆಗುತ್ತಾ? ಅಲ್ವಾ? ಅದನ್ನ ಆಲೋಚನೆ ಮಾಡಬೇಕಾಗಿದೆ. ಎಸ್, ದಟ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಆ್ಯಕ್ಚುಲಿ ಆ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗಿದೆ. ಆಗ್ತಾ ಇದೆಯಾ? ಇಲ್ಲ. ಅವ್ರಿಗೆ ಮಂತ್ರಿಗಿರಿ ಸಿಕ್ತು, ಇವ್ರಿಗೆ ಮಂತ್ರಿಗಿರಿ ಸಿಕ್ತು, ಆ ಜಾತಿಯವ್ರಿಗೊಂದಿಷ್ಟು ಸಿಕ್ತು. ಏನು ಮಾಡ್ತೀರಾ ತಗೊಂಡು? ನಿಮ್ಗೇನಾದರೂ ರಸ್ತೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಹಾಯಕ್ಕೆ ನಿಮ್ಮ ಜಾತಿಯವ್ರು ಬರಲಿ ಅಂತ ಕಾಯ್ತೀವಾ? ಇಲ್ಲ. ಇಲ್ಲಿ ಯಾಕೆ ಜಾತಿ ನೋಡೋದು?